ಇವತ್ತು ಕರ್ನಾಟಕದಲ್ಲಿ ಒಂದು ಭಯದ ವಾತಾವರಣ, ಅದಕ್ಕೆ ಕಾರಣ SIR. ಏನ್ SIR ಇಡೀ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ನಡೀತೈತೆ. ವೋಟರ್ ಲಿಸ್ಟ್ ಪ್ರಕ್ರಿಯೆ ಏನಿದೆ ಇದು ಚಾಲನೆ ಆದ್ಮೇಲೆ ಜನಗಳಲ್ಲಿ ಒಂದು ಭಯ ವಾತಾವರಣ ಬಂದ್ಬಿಟ್ಟಿದೆ. ಅದಕ್ಕೆ ಕಾರಣ ಹಲವಾರು ನಾಯಕರ ಹೇಳಿಕೆಗಳು. ಇವತ್ತು ಪದೇ ಪದೇ ಅಲ್ಪಸಂಖ್ಯಾತರು ಮುಸಲ್ಮಾನರ ಬಗ್ಗೆ BJP ಆಗಿರ್ಬೋದು, ಸಂಘ ಪರಿವಾರ ಆಗಿರ್ಬೋದು, ಅವ್ರ ಜೊತೆ ಸೇರಿದಂತ ಕುಮಾರಸ್ವಾಮಿ ಅವರಾಗಿರ್ಬೋದು, ನಮ್ಗೊಂಥರ ಭಯದ ವಾತಾವರಣ ಉಂಟು ಮಾಡಕ್ಕೆ ಇವ್ರ ಕಾರಣ ಏನಂತ ಹೇಳಿದ್ರೆ, ನಿಮ್ಗೆಲ್ಲ ಗೊತ್ತಿರಂಗೆ NR ಕ್ಷೇತ್ರ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಎಲ್ಲ 224 ಕ್ಷೇತ್ರದಲ್ಲೂ ಮತದಾರರಾಗಿ ಇವತ್ತಿಂದಲ್ಲ, ಸ್ವಾತಂತ್ರ್ಯ ಸಿಕ್ತಲ್ಲ ನಮ್ಗೆ, ಬ್ರಿಟಿಷ್ ಅವ್ರ ಜೊತೆ ಹೋರಾಟ ಮಾಡಿದ್ವಲ್ಲ ಅವಾಗಿಂದನೂ ವಾಸ ಮಾಡ್ತಿರಂತ ಸಮಾಜಗಳು. ಇವತ್ತು ಇವ್ರಿಗೆ ಓಟ್ ಕೊಡಲ್ಲ ಮುಸಲ್ಮಾನರು ಅಂತೇಳಿ ಒಂದು ಸಮಾಜಕ್ಕೆ ಓಟಿಂದಾನೇ ತೆಗ್ದಾಕ್ಬೇಕಂತೇಳಿ ಏನೊಂದು ಷಡ್ಯಂತ್ರ ನಡೀತಿತ್ತು, ಅದಕ್ಕೆ ಜನಗಳಲ್ಲಿ ಜಾಸ್ತಿ ಅದ್ರ ಬಗ್ಗೆ ಬಂದು ಇವತ್ತು ಎಲ್ಲಾ ಸಮಾಜದವ್ರು ಇವತ್ತು ಅದ್ರ ಬಗ್ಗೆ ಮಾಹಿತಿ ಕೊಡಂತದ್ದು, ಜನಗಳಿಗೆ ಮಾಹಿತಿ ತಿಳಿಸಂತದ್ದು, ಅದು ದೇವಸ್ಥಾನ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಮಸೀದಿಗಳಲ್ಲಾಗಿರ್ಬೋದು, ಎಲ್ಲಾ ಕಡೆ 2002ರಿಂದ ನಿಮ್ ಓಟ್ ಪಟ್ಟಿ ಎಲ್ಲಿತ್ತು ಅದು ದಾಖಲೆ ರೆಡಿ ಮಾಡ್ಕೊಳ್ಳಿ, ಶುರು ಐತೆ ಅಂತೇಳಿ ಒಂದು 15-20 ದಿನದಿಂದ ಎಲ್ಲಾ ಪಕ್ಷದವರು BLOಗಳು ನೇಮಕ ಮಾಡಿ ಮನೆಗೆ ಹೋಗಿ ಅವ್ರಿಗೆ ಜಾಗೃತಿ ಮೂಡಿಸಂತ ಒಂದು ಕೆಲಸ ಒಂದ್ ತಿಂಗಳಿಂದ ಮೈಸೂರಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತೈತೆ. ಕೆಲವು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಜನಗಳಿಗೆ ಇದ್ರ ಮಾಹಿತಿ ಕರೆಕ್ಟ್ ಆಗಿ ತಲುಪಿಲ್ಲ. ಅದರಿಂದ ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ ಬರಂತ ಭಕ್ತಾದಿಗಳಿಗೆ ಎಲ್ಲರಿಗೂ ತಿಳಿಸಿ ಈ ಹೊಸ ಏನು SIR ಬಂದಿದೆ ಇದ್ರ ಹೆಂಗೆ ಏನು ಅಂತೇಳಿ ಈ ಬಡವರು, ಅಲ್ಪಸಂಖ್ಯಾತರು, ದೀನ ದಲಿತರಿಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಅಂತೇಳಿ ಸಂಘ ಸಂಸ್ಥೆಯವರು, ಸೋಷಿಯಲ್ ವರ್ಕರ್ಗಳು ಮತ್ತು ಮಸೀದಿಗಳು, ಮಂದಿರಗಳಲ್ಲಿ ಇದ್ರ ಬಗ್ಗೆ ಜಾಗೃತಿ ವಹಿಸ್ತಾ ಇದ್ದೀವಿ. ಕೆಲವು ಜನಕ್ಕೆ ಕನ್ನಡ ಬರೆಯಕ್ ಬರಲ್ಲ ಫಾರಂಗಳು, ಅಂತವರು ಅಪ್ಲಿಕೇಶನ್ ಫಾರಂಗಳು ತಂದು ಅವ್ರಿಗೆ ಹೆಂಗ್ ಬರೀಬೇಕು, ಹೆಂಗ್ ಫಿಲಪ್ ಮಾಡ್ಬೇಕು, ಕೆಲವು ಜಾಗ ಬರ್ಕೊಡ್ಬೇಕು, ಅವ್ರಿಗೆ ಅವ್ರ ಫೋಟೋ ಅಂಟಿಸ್ಬೇಕು, 2002 ಓಟಿನ ಪಟ್ಟಿ ಬೇಕು, ವೋಟ್ ಲಿಸ್ಟ್ ಬೇಕು, ತೆಗೆಸ್ಕೊಡಂತ ಕೆಲಸ ಸಾರ್ವಜನಿಕರು ಇವತ್ತು ಎಲ್ಲಾ ಕಡೆ ಮಾಡ್ತಿರೋದು. ನಾವು ಅವ್ರ ಬಗ್ಗೆ ಬಹಳ ಗೌರವದಿಂದ ಅವ್ರಿಗೆ ಧನ್ಯವಾದ ಹೇಳ್ಬೇಕಾಯ್ತು. ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲೆಕ್ಷನ್ ಡಿಪಾರ್ಟ್ಮೆಂಟ್, ರಾಜ್ಯ ಸರ್ಕಾರ, ನಾವು ಅವ್ರಿಗೆ ಧನ್ಯವಾದ ಹೇಳ್ಬೇಕಾಯ್ತಿದೆ ಅವ್ರು ಮಾಡ್ತಿರಂತ ಒಳ್ಳೆ ಸೇವೆಗೆ. ಅದ್ಬಿಟ್ಟು ಇವತ್ತು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ BJP ಅವರು ಕೆಲವು ಅವರ ಸಂಘ ಸಂಸ್ಥೆಗಳು ಇವತ್ತು ಅಲ್ಪಸಂಖ್ಯಾತರಿಗೆ ಟಾರ್ಗೆಟ್ ಮಾಡಿ, ಅಲ್ಪಸಂಖ್ಯಾತರು ಹೆಚ್ಚಿನ ರೀತಿಯಲ್ಲಿ ಒಂದ್ ಕಡೆ ಸೇರಿ ಅವರು BLOಗಳು ಕರ್ಕೊಂಡು ಮಾಡ್ತಾರೆ ಅಂತೇಳಿ ಇದು ಸುಳ್ಳು. ಎಲ್ಲಾ BLOಗಳು ಮನೆಗೆ ಹೋಗಿ ಭೇಟಿ ಕೊಡ್ತಾವ್ರೆ, ಭೇಟಿ ಕೊಟ್ಟಿ ಅಪ್ಲಿಕೇಶನ್ 2 ಫಾರ್ಮ್ ಕೊಡ್ತಾವ್ರೆ. ಅದು ಕೆಲವು ಜನಕ್ಕೆ ಮಾಹಿತಿ ಇಲ್ಲದೆ ಅದು ನಮ್ಗಳ ತಗೊಬಂದು, ಮಸೀದಿಗಳ ತಗೊಂಡು, ದೇವಸ್ಥಾನ ತಗೊಂಡು ಕೆಲವು ಆಫೀಸ್ಗಳಲ್ಲಿ ಫಿಲಪ್ ಮಾಡಿ ಬರಲ್ಲ. ನಿಮ್ಗೆಲ್ಲ ಗೊತ್ತಿರಂಗೆ ಅಲ್ಪಸಂಖ್ಯಾತರಲ್ಲಿ ಎಜುಕೇಶನ್ ಕಮ್ಮಿ ಅಂತೇಳಿ ತಾವುಗಳೇ ಹೇಳ್ತೀರಾ. ಅವ್ರ ಕನ್ನಡ ಬರೆಯಕ್ ಬರ್ದವ್ರು ಒಂದ್ ಕಡೆ ಕೂನ್ಕಂಡು ಆ ಫಿಲಪ್ ಮಾಡ್ತಾವ್ರೆ. ಯಾಕೆ ಮಾಡಿದ್ರಿ? ಮತ್ತೆ BLOಗಳು ಮಾಡಿದಿರ, BLO 2 ಅಂತ ಮಾಡಿದಿರ, ಎಲ್ಲಾ ಪಕ್ಷದವ್ರು ತಗೊಂಡಿದಿರ. ಈಗ ಅವ್ ಕೂನ್ಕಂಡ್ ಫಾರಂ ಫಿಲಪ್ ಮಾಡ್ಕೊಟ್ರೆ BJP ಅವ್ರು ಇಲ್ದೆಲ್ಲ ಹೇಳಿಕೆ ಕೊಟ್ಟಿ ಇವ್ರಿಗೆ ಗೊಂದಲ ಉಂಟು ಮಾಡಂತ ಕೆಲಸ ಮಾಡ್ತಾವ್ರೆ. ನಾನಾದ್ರೂ ನಮ್ಮ ಮೈಸೂರು MP ಒಡೆಯರ್ ಅವ್ರ ಹೇಳಿಕೆ ನೋಡ್ತಿದೆ. ಅವರು ಎಂತ ಕುಟುಂಬದ ಬಂದಂತವ್ರು, ಮೈಸೂರಿಗೆ ಎಲ್ಲಾ ಸಮಾಜದವ್ರಿಗೆ ಅವರು ಮಹಾರಾಜರು ಅಂತ ತಿಳ್ಕೋಬೇಕು. ಅದು ಮುಸಲ್ಮಾನರಿಗೂ ಮಹಾರಾಜರವ್ರೆ, ಕ್ರಿಶ್ಚಿಯನ್ಗೂ ಮಹಾರಾಜರವ್ರೆ, ಎಲ್ಲಾ ಸಮಾಜದವ್ರಿಗೂ ಮಹಾರಾಜರು, ಮೈಸೂರು ಮಹಾರಾಜರು. ಅವ್ರ ತಾತ ಮುತ್ತಾತಗಳು ಎಂತೆ ಸೇವೆ ಮಾಡೋರೆ. ಇವತ್ತು ಮೈಸೂರಲ್ಲಿರಂತ ಹಲವಾರು ದೇವಸ್ಥಾನಗಳು, ಮಸೀದಿಗಳು, ಈ ದರ್ಗಾಗಳು ಮಹಾರಾಜರುಗಳು ನಿಂತ್ಕೊಂಡು ಕಟ್ಸಿದ್ರು. ಅವ್ರ ಜೊತೆ ಮಿರ್ಜಾ ಇಸ್ಮಾಯಿಲ್ ಅವ್ರ ಇದ್ದಿ, ಎಂತೆಂತೆ ಕ್ಯಾರೆಸ್ ಪಟ್ಲ ಆಗಿರ್ಬೋದು, ಈ ತರ ಒಳ್ಳೆ ಕೊಟ್ರಂತ ಒಂದು ಆ ಮನೆ ಬಂದಂತವ್ರು ಮಹಾರಾಜರು ಅಂತೇಳಿ ಇವ್ರಿಗೆ ಎಲ್ಲಾ ಸಮಾಜದವ್ರು ಓಟ್ ಕೊಟ್ರೆ ಇವತ್ತು ನಮ್ಮ NR ಕ್ಷೇತ್ರದ ಬಗ್ಗೆ ಬಹಳ ನೋವಾಗಂತ ಒಂದು ಮಾತು MP ಅವ್ರು ಕೊಟ್ಟಿರೋದು ವಾಪಸ್ ತಗೋಬೇಕಂತೇಳಿ ನಿಮ್ಮ ಮುಖಾಂತರ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಮಹಾರಾಜರ ಬಗ್ಗೆ ಎಲ್ಲಾ ಸಮಾಜದಲ್ಲೂ ಇವತ್ತು ಗೌರವ ಇದೆ.
ಅವರು NR ಕ್ಷೇತ್ರದಲ್ಲಿ ಇರೋಂಥವ್ರು ಬಾಂಗ್ಲಾದೇಶಿಗಳು ಅಂತ ಹೇಳಿದ್ರಲ್ಲ, ನಾವು ನಮ್ ಮುತ್ತಾತನ ಕಾಲದಿಂದ NR ಕ್ಷೇತ್ರದಲ್ಲ, ಇಡೀ ಮೈಸೂರು ಡಿಸ್ಟಿಕ್ ಅಲ್ಲಿ ನಮ್ ಮುತ್ತಾರ್ ಯಾರು ಬಾಂಗ್ಲಾದೇಶಿನ್ ಬಂದವ್ರೆ, ನಿಮ್ದೇ ಕೇಂದ್ರ ಸರ್ಕಾರ ಇದೆ, ನೀವೇ ಮತದಾರ ಪಟ್ಟಿ ಪರಿಶೀಲನೆ ಮಾಡ್ತಾ ಇದ್ದೀರಾ. ಅವ್ರ ಹುಡುಕಿ ಕಳ್ಸಂತ ಕಾರ್ಯ ಮಾಡಿದ್ರೆ ನಾವ್ ಯಾರು ಅವ್ರ ತಡೆಯಂತ ಕೆಲಸ ಮಾಡಲ್ಲ. ಇಲ್ಯಾರು ಬಾಂಗ್ಲಾದೇಶಿಗಳಿಲ್ಲ. ಕೇಂದ್ರ ಸರ್ಕಾರ ನಿಮ್ದು 2014 ಇದೆ. ಯಾಕೆ ನೀವು ಬಾಂಗ್ಲಾದೇಶಿಗಳಿಗೆ ಬಾರ್ಡ್ರಿಂದ ಒಳಗ್ ಬಿಡ್ತಾ ಇದ್ದೀರಾ ಅರ್ಥ ಆಯ್ತಿಲ್ಲ. ನೀವು ಬರೀ ವೋಟ್ ಬ್ಯಾಂಕ್ಗೋಸ್ಕರ, ವೋಟ್ ಪಡೆಯಕ್ಕೋಸ್ಕರ ಒಂದು ಸಮಾಜದ ಬಗ್ಗೆ ಈ ತರ ಕೇಳುವಾಗ ಮಾತಾಡೋದು ರಾಜಮನೆತನಕ್ಕೆ ಇದು ಗೌರವ ಬರೋಂಥದ್ದಲ್ಲ. ಆಮೇಲೆ MP ಆದ್ಮೇಲೆ ಇವರು ಎಲ್ಲ ಮೈಸೂರು ಡಿಸ್ಟಿಕ್ಗೆ MP ಇವರು, ಯಾವ್ದೋ ಒಂದು ಕ್ಷೇತ್ರಕ್ಕೆ, ಯಾವ್ದೋ ಒಂದು ಸಮಾಜಕ್ಕಲ್ಲ, ಎಲ್ಲ ಇಲ್ಲಿರಂತ ಎಲ್ಲರಿಗೂ MP ಗಳೇ. ನಾವೆಲ್ಲ ಬ್ರಿಟಿಷ್ ಜೊತೆ ನಮ್ಮ ಮುತ್ತಾತಿರು ಅವರೆಲ್ಲ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ತಂತ ಆ ಮನೆತನಗಳು ಇರೋದಿಲ್ಲಿ. NR ಕ್ಷೇತ್ರಕ್ಕೆ ಪದೇ ಪದೇ ಇವರು ಬಿಜೆಪಿ ಅವರಾಗಿರ್ಬೋದು, ಸಂಘ ಸಂಸ್ಥೆಯವರಾಗಿರ್ಬೋದು ಮತ್ತು MP ಅವ್ರ ಬಗ್ಗೆ ನಮ್ಗೆ ನಂಬಿಕೆ ಇದ್ದಿಲ್ಲ. ಯಾಕಂದ್ರೆ ಇವ್ರಿಗೆ ಮೈಸೂರು ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ನಮ್ಮ ಪಾಪ ಲಂಡನ್ ಓದ್ ಬಂದವರು ಮಹಾರಾಜರ ಹೆಸರು ಹೇಳ್ಕೊಂಡು ಇವ್ರು MP ಆಗವ್ರೆ. ಆ ತೂಕ ಉಳಿಸ್ಕೊಂಡು ಹೋಗಂತ ಕೆಲಸ ನಮ್ಮ ಮೈಸೂರು ಜಿಲ್ಲೆ MP ಮಾಡ್ಬೇಕಾಯ್ತದೆ. ನೀವು NR ಇರೋರೆಲ್ಲ ಬಾಂಗ್ಲಾದೇಶಿಗಳು, ನನ್ಗೆ ಅಲ್ಲಿ ಹೋಗಕ್ ಭಯ ಆಯ್ತು ಅಂದ್ರೆ ನೀವು MP ಲಾಯಕ್ಕಿಲ್ಲ, ನೀವು ರಾಜೀನಾಮೆ ಕೊಡಂತ ಕೆಲಸ ಮಾಡ್ಬೇಕಾಯ್ತದೆ. NR ಕ್ಷೇತ್ರ ಒಂದು ಎಲ್ಲಾ ಸಮಾಜದವ್ರು ನಾವು ಬಹಳ ಒಳ್ಳೆತನದಲ್ಲಿ ಅಣ್ಣ ತಂದಿರ್ತಾರ. ಎಲ್ಲ ಹಬ್ಬ ಆಚರಣೆಗಳು ಒಟ್ಟಾಗಿ ಒಗ್ಗಟ್ಟಾಗಿ ಆ ಕಾಲದಿಂದನೂ ಮಾಡ್ಕೊಳ್ತಾ ಇದೀವಿ, ಮುಂದೆನೂ ಮಾಡ್ತೀವಿ. ನಮ್ಮಲ್ಲಿ ಹಿಂದೂನು ಅದೇ ಸಂಖ್ಯೆಯಲ್ಲಿ ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ. ಚರ್ಚ್ಗಳಲ್ಲಿ ಪ್ರೇಯರ್ ಮಾಡ್ತೀವಿ, ಮಸೀದಿಗಳಲ್ಲಿ ನಮಾಜಿ ಮಾಡ್ತೀವಿ, ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತೀವಿ. ನೀವು ಈ ತರ ವಿಷ ಬೀಜ ಇಡಂತ ಕೆಲಸ ಈ ಮಹಾರಾಜರ ಕಡೆ ನಾವು ನಿರೀಕ್ಷೆ ಇಟ್ಟಿದ್ದಿಲ್ಲ. ಇವರು ಒಂದು ಒಳ್ಳೆ ಮನೆತನದಿಂದ ಬಂದಂತವ್ರು ಅಂತ ಹೇಳಿ ನಮ್ಮ NR ಕ್ಷೇತ್ರದ ಬಗ್ಗೆ ಮಾತಾಡಿರೋದು ನಮ್ಮ MP ಅವರು ಎಲ್ಲಾರ ಮನಸ್ಸು ನೋವಾಗಿದೆ. ಆ ಮಾತು ವಾಪಸ್ ತಗೋಬೇಕಾಗ್ತಿದೆ. ಅವರು NR ಕ್ಷೇತ್ರದಲ್ಲಿ ಎಲ್ಲಾ ಸಮಾಜದವ್ರು ಇದ್ದೀವಿ, ನಾವು ಅಣ್ಣ ತಮ್ಮದಿರ ತರ ಇದ್ದೀವಿ. ನೀವು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಿರೋದು MP ಅವ್ರಿಗೆ ಆ ಗೌರವ ತರಂತ ಕೆಲಸ ಅಲ್ಲ. ಆಮೇಲೆ ಮಸೀದಿಗಳತ್ತ ಕುಣ್ಕಂಡು ಫಾರಂ ಬರ್ಕೊಡೋಂಥದ್ದು ಯಾವ ಅಪರಾಧ ಅಂತೇಳಿ ನನ್ಗೆ ಹೇಳ್ಬೇಕಾಯ್ತಿದ್ರು. ಮಸೀದಿ ಬರೀ ನಮಾಜಿ ಮಾಡಕ್ ಇರೋದಲ್ಲ, ನಮ್ಗೆ ದೇವಸ್ಥಾನ ಬರೀ ಪೂಜೆ ಮಾಡಕ್ ಇರೋದಲ್ಲ, ಚರ್ಚು ಬರೀ ಪ್ರೇಯರ್ ಮಾಡಕ್ ಇರೋದಲ್ಲ. ಅಲ್ಲಿ ಸಾರ್ವಜನಿಕರಿಗೆ ಏನಾರ ತೊಂದರೆ ಆಗೋ ಟೈಮಲ್ಲಿ ಮಸೀದಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ನಾವು ಕೂಡ್ಕೊಂಡು ಜನಗಳಿಗೆ ಒಳ್ಳೇದ್ ಮಾಡಂತ ಕೆಲಸ ಮಸೀದಿಲಿ ಮಾಡಬಾರ್ದು ಅಂತ ಏನೂ ಇಲ್ಲ. ಮಸೀದಿಗಳಲ್ಲಿ ನಾವು ಈ ಟೈಮಿಂದ SIR ಶುರು ಆಯ್ತೈತೆ. ನಿಮ್ಗೆ ಯಾರ ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಬಂದ್ ಮಸೀದಿ ಮುಖಂಡರುಗಳಲ್ಲಿ ಕೇಳ್ಕೊಳ್ಳಿ ಅಂತೇಳಿ ನಾವೆಲ್ಲ 2-3 ಶುಕ್ರವಾರ ಮಸೀದಿಯಲ್ಲಿ ಅಪೀಲ್ ಮಾಡಿದ್ದು. ಅದೇ ರೀತಿ ಅವರು ಮಸೀದಿಗಳ್ತ ಬಂದು ನಮ್ ಕನ್ನಡ ಬರೆಯಕ್ ಬರಲ್ಲ, ಇದ್ರ ಬಗ್ಗೆ ನಮ್ ಮಾಹಿತಿ ಇಲ್ಲ, ಏನ್ ಮಾಡ್ಬೇಕು ಹೇಳಿ ಅನ್ನುವಾಗ ನಾವು ಅವ್ರಿಗೆ ಓಡ್ಸಂತ ಕೆಲಸ ಮಾಡಲ್ಲ. ಅವ್ರಿಗೆ ಫಾರಂ ಫಿಲ್ಅಪ್ ಮಾಡ್ಕೊಡಂತದ್ದು, ಇದ್ರ ಬಗ್ಗೆ ಮಾಹಿತಿ ಕೊಡಂತದ್ದು ಎಲ್ಲ ಮಾಡ್ತಿರೋದ್ರಿ. ಇವ್ರ ಮಸೀದಿಗಳ ಬಗ್ಗೆ ಕೇಳುವಂಗ್ ಮಾತಾಡೋದು. ಮಸೀದಿಗಳಲ್ಲಿ SIR ಪ್ರಕ್ರಿಯೆ ನಡೀತೈತೆ, ಯಾವ ಮಸೀದಿಲೂ SIR ಪ್ರಕ್ರಿಯೆ ನಡೀತಿರೋದಲ್ಲ. ಫಾರಂ ಏನ್ ಪಡ್ಕೊಬತ್ತವ್ರೆ, ಫಾರಂ ಏನು BLO ತಗೊಂಡೋಗಿ ಮನೆಗೆ ಕೊಡ್ತಾರೆ. 2 ಅಪ್ಲಿಕೇಶನ್ ಫಾರಮು, ಒಂದ್ ಫೋಟೋ ಅಂಟಿಸಿ ಇದು ಫಿಲ್ಅಪ್ ಮಾಡಿ ಸಂಬಂಧಪಟ್ಟಂತ ದಾಖಲೆ ನೀವು ಅದ್ರ ಜೊತೆ ನಗಡಿಸಿ ನೀವು ಕೊಡ್ಬೇಕು ಅಂತಾರಲ್ಲ. ಅದು ಕೆಲವು ಜನಕ್ಕೆ ಓದು ಬರಲ್ಲ, ಕೆಲವು ಜನಕ್ಕೆ ಕನ್ನಡ ಓದಕ್ ಬರಲ್ಲ, ಕನ್ನಡ ಬರೆಯಕ್ ಬರಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿ ತಿಳಿಸ್ಕೊಡಂತ ಕೆಲಸ ನಮ್ಮ ಮುಖಂಡರುಗಳು, ನಮ್ಮ ಸಮಾಜದ ಮುಖಂಡರುಗಳು, ಸೋಷಿಯಲ್ ವರ್ಕ್ಗಳು, ನಗರ ಪಾಲಿಕೆ ಮಾಜಿ ಸದಸ್ಯರುಗಳು ಎಲ್ಲ ಸೇರಿ ಮಾಡ್ತಿರೋದು. ನೀವು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ನೀವ್ ಯಾರಿಗೂ ಸಂಬಳ ಕೊಡ್ತಿಲ್ಲ, ನಿಮ್ ಗುಲಾಮ್ರಲ್ಲ, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾವ್ರೆ. ಅಂತವ್ರ ಬಗ್ಗೆ ನೀವು ಮಸೀದಿ ಕುಳ್ಕೊಂಡು ಅಕ್ರಮವಾಗಿ ಬರ್ಕತ್ತವ್ರೆ ಅಂದ್ರೆ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ನಿಮ್ದೇ ಸ್ವಾಮಿ, ಕೇಂದ್ರ ಸರ್ಕಾರ ನಿಮ್ದೇ. ನೀವು ಅಕ್ರಮ ಬರ್ಕೊಟ್ರೆ ಪರಿಶೀಲನೆ ಮಾಡಿ ರಿಜೆಕ್ಟ್ ಮಾಡೋರು ಯಾರು? ಲಕ್ಷಾಂತರ ಓಟ್ ನೀವು ಎಲ್ಲೆಲ್ಲಿ ರಿಜೆಕ್ಟ್ ಮಾಡಿದ್ದೀರಾ, ಇದರಿಂದ ಎಲ್ಲೆಲ್ಲಿ ನಡೆದಿದೆ ಬೇರೆ ರಾಜ್ಯಗಳಲ್ಲಿ ರಿಜೆಕ್ಟ್ ಮಾಡಿದ್ದೀರಾ. ಏನೇ ಕೊಟ್ಟರು ನೀವು ಕೇಳಿರೋಂತ ಡಾಕ್ಯುಮೆಂಟ್ ಕೊಳ್ಳೇಬೇಕು ತಾನೆ. BLOಗೆ ನೀವು ಪರಿಶೀಲನೆ ಮಾಡಕ್ಕೆ ಮನೆ ಕಳಿಸ್ತಿದ್ದೀರಲ್ಲ, ಸ್ಟಿಕರ್ ಅಣಿಸ್ತಿದ್ದೀರಲ್ಲ. ಆದ್ರೂ ನೀವು ಬರೀ ನಿಮ್ಮ ರಾಜಕೀಯದ ಬೇಳೆ ಬೆಳೆಸ್ಕ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಯೋಜನೆ ತನ್ನಿ. ಕೇಂದ್ರ ಸರ್ಕಾರ ನಿಮ್ದಿದೆ. ಮೈಸೂರಿಗೆ ನಮ್ಮ MP ಅವ್ರು ನಾನು ಮನವಿ ಮಾಡ್ಕೊತೀನಿ, ಮೈಸೂರಿಗೆ ನೀವು ಒಳ್ಳೆ ಯೋಜನೆ ತಗೊಬನ್ನಿ. ಸಾಕಷ್ಟು ಜನ ಇವತ್ತು ಮನೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಈ ಮೋದಿ ಅವ್ರಿಗೆ ಹೇಳಿ ಮೈಸೂರು ಜಿಲ್ಲೆಗೆ ಒಳ್ಳೆ ಅನುದಾನ ತಗೊಬನ್ನಿ, ಒಳ್ಳೆ ಅಭಿವೃದ್ಧಿ ಪಡಿಸಿ ಅಂದ್ರೆ
ನೀವು ಈ ಮತದಾರರ ಪಟ್ಟಿಲಿ ಬಾಂಗ್ಲಾದೇಶಿಗಳು ಅವರು ಇವರು ಅಂತಿರಲ್ಲ, ಬಾಂಗ್ಲಾದೇಶಿಗಳಿದ್ರೆ ನೀವು ಮತದಾರ ಪಟ್ಟಿ ತೆಗ್ದಾಕ್ಬೇಡಿ ಅಂತ ಹೇಳಿದಿ. ಇದ್ರ ಮಧ್ಯ ಮಸೀದಿಗಳಿಗೆ ದೇವಸ್ಥಾನಗಳಿಗೆ ಹೇಳ್ದಿ, ಮಸೀದಿಗಳಲ್ಲೇನೋ ತಪ್ಪು ನಡೀತೈತಿ ಅಂತೇಳಿ ಇಡೀ ಮುಸಲ್ಮಾನರು ಮನ್ಸು ನೋಯ್ಯಂತ ಕೆಲಸ ಯಾರೇ ಮಾಡಬಾರ್ದು ಅಂತೇಳಿ ನಿಮ್ ಮುಖಾಂತರ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ರಾಮನಗರದಲ್ಲಿ 10,000 ಜನ ಬಾಂಗ್ಲಾದೇಶಿಗಳವ್ರೆ ಅಂತ ಹೇಳ್ತಾರೆ. ಯಾರು? ನಮ್ಮ ಮಾಜಿ ಮುಖ್ಯಮಂತ್ರಿಗಳು. ನೀವು ಅಲ್ಲಿಂದನೇ ಗೆದ್ದು ಮುಖ್ಯಮಂತ್ರಿ ಆಗಿದ್ದು ಮಾಜಿ ಮುಖ್ಯಮಂತ್ರಿಗಳೇ. ನಿಮ್ ತಂದೆಯವರು ಅಲ್ಲಿಂದನೇ ಗೆದ್ದಿ ಇವತ್ತು ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗಿದ್ದು. ಅಲ್ಪಸಂಖ್ಯಾತರು ಜನತಾದಳಕ್ಕೆ ಒಂದ್ ಬ್ಯಾಕ್ ಬೋನ್ ಆಗಿದ್ರು. ನಿಮ್ ಈ ತರ ಹೇಳಿಕೆಗಳು ಇವತ್ತು ಅಲ್ಪಸಂಖ್ಯಾತರು ದೂರ ಆಗವ್ರೆ. ಇದ್ದಿದ್ದು ದೂರ ಮಾಡ್ಕೊಳಕ್ಕೆ ನೀವು ರಾಮನಗರ ನಿಮ್ಗೆ ಜನ್ಮ ಕೊಟ್ಟಂತ ಒಂದು ಕ್ಷೇತ್ರ, ಒಂದು ಜಿಲ್ಲೆಗೆ ನೀವು ಅಪಮಾನ ರೀತಿಯಲ್ಲಿ ಮಾತಾಡಿರೋದು ನೀವು ಕೂಡ ಕ್ಷಮೆ ಕೇಳಬೇಕಾಯ್ತಿದೆ. ರಾಮನಗರ ನಿಮ್ಮ ರಾಜಕೀಯಕ್ಕೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿತ್ತು. ರಾಮನಗರ ಜನತೆ ನಿಮ್ ವೋಟ್ ಹಾಕ್ದಕ್ಕೆ ನೀವು ಮುಖ್ಯಮಂತ್ರಿ ಆದ್ರಿ. ಅದೇ ರಾಮನಗರ ಜನತೆಗೆ ಇವತ್ತು ಅವಮಾನ ರೀತಿಯಲ್ಲಿ ಮಾತಾಡಿ ನೀವು 10,000 ಜನ ಬಾಂಗ್ಲಾದೇಶಿಗಳು ರಾಮನಗರದಲ್ಲಿ ಇದ್ದಾರೆ ಅಂದ್ರಲ್ಲ, ಇದು ಕುಮಾರಸ್ವಾಮಿ ಅವ್ರಿಗೆ ಗೌರವ ತರಂತದ್ದಲ್ಲ. ನೀವು ಯಾಕೋ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡ್ಮೇಲೆ ನೀವು ಈ ತರ ನಡ್ಕತ್ತೀರ ಅಂತೇಳಿ ಕರ್ನಾಟಕ ರಾಜ್ಯದ ಸೆಕ್ಯುಲರ್ ಜನ ಯಾರು ನಿಮ್ ಮೇಲೆ ಈ ನಂಬಿಕೆ ಇಟ್ಟಿದ್ದಿಲ್ಲ. ಕುಮಾರಸ್ವಾಮಿ ಅವ್ರ ಹೇಳಿಕೆ ಕೂಡ ಅಲ್ಪಸಂಖ್ಯಾತರಿಗಲ್ಲ, ಇಡೀ ಕರ್ನಾಟಕದ ಸೆಕ್ಯುಲರ್ ಮೈಂಡ್ ಇಟ್ಟಂತವ್ರು ಮತ್ತು ಜಾತ್ಯತೀತ ನಂಬಿಕೆ ಇಟ್ಟಂತವ್ರಿಗೆ ನೋವಾಗಿದೆ ಅಂತೇಳಿ ಇವತ್ತು ನಿಮ್ ಮುಖಾಂತರ ತಿಳ್ಸಕ್ ಇಷ್ಟಪಡ್ತೀನಿ. ಇದೇನ್ ಕಾರ್ಯ ಮಾಡ್ತಿದ್ದೀರಾ ಎಲ್ಲ ಧೈರ್ಯವಾಗಿ ಮಾಡಿ. ಅಪ್ಲಿಕೇಶನ್ ಫಾರ್ಮ್ ಯಾರು ಫಿಲ್ಅಪ್ ಮಾಡ್ಕೊಡಲ್ಲ, ಸಂಘ ಸಂಸ್ಥೆಗಳು ಸೋಷಿಯಲ್ ವರ್ಕ್ ಮಾಡಂತವ್ರು ಅವ್ರು ಫಿಲ್ಅಪ್ ಮಾಡ್ಕೊಡ್ತಾವ್ರೆ. ಎಲ್ಲಾರ್ಗು ಮತದಾನ ಸಿಕ್ಲೇಬೇಕು. ಇಲ್ಲಿರಂತವ್ರಿಗೆ ಯಾರು ಒಬ್ರು ಮಿಸ್ ಆಗಬಾರ್ದು. ಒಂದ್ ಕಡೆ ಕೇಂದ್ರ ಸರ್ಕಾರ ಮತದಾನದಲ್ಲಿ ಇಲ್ದೆ ಹೋದ್ರೆ ನೀವು ಬಾಂಗ್ಲಾದೇಶಿಗಳು ಅಂತೀರಾ, ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ನೀವು ಮತದಾರರ ಪಟ್ಟಿಯಲ್ಲಿ ಹೆಸರು ಬರ್ದಾರೆ, ಸರ್ಕಾರದ ಸಿಕ್ಕಂತ ಯೋಜನೆ ನಿಮ್ಗೆ ಸಿಕ್ಕಲ್ಲ ಅಂತ ಹೇಳ್ತೀರಾ. ಮಧ್ಯ ಜನಕ್ಕೆ ಒಂದು ಭಯದ ವಾತಾವರಣ ಉಂಟು ಮಾಡಿ ಇಲ್ಲಿ ಹುಟ್ಟಿ ಬೆಳ್ದಿ 100 ವರ್ಷ ವಾಸ ಮಾಡ್ತಿರೋರು ಇವತ್ತು ಭಯದ ವಾತಾವರಣ ಇವ್ರು ಉಂಟು ಮಾಡೋರೆ. ಯಾರು ಭಯ ಪಡೋದ್ ಬೇಡ. ಭಾರತ ನಮ್ದು. ನಾವು ಈ ಭಾರತಕ್ಕೋಸ್ಕರ ನಮ್ಮ ಪ್ರಾಣ, ನಮ್ಮ ರಕ್ತ, ನಮ್ಮ ಹಿರಿಕರು ಕೊಟ್ಟಿ ಬ್ರಿಟಿಷರ್ ಓಡಿಸೋದ್ರಲ್ಲಿ ಎಲ್ಲಾ ಸಮಾಜದವ್ರ ಪಾತ್ರ ಇದೆ. ಅಲ್ಪಸಂಖ್ಯಾತರು ಕೂಡ ನಿಮ್ಗೆಲ್ಲ ಗೊತ್ತಿರ್ಬೋದು. ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರ್ ಜೊತೆ ಹೋರಾಟ ಮಾಡೋದ್ ಪ್ರಾಣ ಕೊಟ್ಟಂತವ್ರು. ಈ ದೇಶಕ್ಕೋಸ್ಕರ ಅವ್ರ ಮಕ್ಳಿಗೆ ಹಣ ಇಟ್ರು. ಅವ್ರದ್ದು ಇವತ್ತು ಆ ಶ್ರೀರಂಗಪಟ್ಟಣದಲ್ಲಿ ಹೋಗಿ ನೋಡಿ ನೀವು, ಇವತ್ತು 1000 ಜನ ಈ ಬ್ರಿಟಿಷರ್ ಜೊತೆ ಹೋರಾಟ ಮಾಡಿದಂತ ಅವ್ರ ಗೋರಿ ಇವತ್ತು ಅಲ್ಲಿದೆ. ಅಂತೆ ಸಮಾಜಕ್ಕೆ ನೀವು ಬಾಂಗ್ಲಾದೇಶಿನ್ ಬಂದ್ಬಿಟ್ರು, ಇವ್ರು ಪಾಕಿಸ್ತಾನಿನ್ ಬಂದ್ಬಿಟ್ರು. ಮುಸಲ್ಮಾನ್ರು ಅಂದ್ರೆ ನಿಮ್ಗೊಂಥರ ಬೆಂಕಿ ಯಾಕೆ ಸ್ವಾಮಿ ನಿಮ್ಗೆ? ಮುಸಲ್ಮಾನ್ರ ಮನುಷ್ಯರಲ್ವಾ? ನಾವೇನಿಲ್ ಭಾರತೀಯರಲ್ವಾ? ನಾವಿಲ್ ಬದುಕಿಲ್ವಾ? ನಮ್ಮ ಮಕ್ಳಿಲ್ವಾ? ನಮ್ಮ ಮುತ್ತಾಗ್ತಿನ ಕಾಲದಿಂದ ಇಲ್ಲಿ ಇರೋಂಥವ್ರಿಗೆ ಸಮಾಜಕ್ಕೆ ನೀವು ಅವಮಾನ ರೀತಿಯಲ್ಲಿ ಮಾಡ್ಕೊತಾ ಇದ್ದೀರಾ. ಇವ್ರಿಗೆ ಎಚ್ಚರಿಕೆ ಕೊಡಕ್ ಇಷ್ಟಪಡ್ತೀನಿ. ನಿಮ್ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ನಿಮ್ ಮನೆಗಳ್ತ ಬಂದು ಹೋರಾಟ ಮಾಡಕ್ಕೆ ನೀವುಗಳೇ ಕಾರಣಕರ್ತರ ಇದ್ದೀರಾ. ನಾವು ಡಾಕ್ಯುಮೆಂಟ್ ಜೊತೆ ಬರ್ತೀವಿ ನಿಮ್ ತವ. ನೀವೇನ್ ಡಾಕ್ಯುಮೆಂಟ್ ಕೇಳ್ತೀರಿ ಕೇಳಿ. ನೀವು 100 ವರ್ಷ ಡಾಕ್ಯುಮೆಂಟ್ ಕೇಳಿದ್ರು ಇಲ್ಲಿರೋಂತ ಮುಸಲ್ಮಾನರು ನಾವು ಕೊಡಕ್ ಸಿದ್ಧರಿದ್ದೀವಿ. 100 ವರ್ಷ ಡಾಕ್ಯುಮೆಂಟ್ ಬೇಕಾ? 2002 ಕೇಳಿದ್ದೀರಾ? ನಾವು 100 ವರ್ಷ ಡಾಕ್ಯುಮೆಂಟ್ ಕೊಡ್ತೀವಿ. ನಮ್ ತಾತ ಎಲ್ಲುಟ್ಟಿದ್ರು, ನಮ್ಮ ಅಪ್ಪ ಎಲ್ಲುಟ್ಟಿದ್ರು, ನಾವು ಕೊಡಕ್ ರೆಡಿ ಇದ್ದೀವಿ. ಯಾರೋ ಒಬ್ರು ತಪ್ಪು ಮಾಡೋದು ಇಡೀ ಸಮಾಜದ ಮೇಲೆ ನೀವು ಗೂಬೆ ಕುಡಿಸಂತ ಕೆಲಸ ಮಾಡಬಾರ್ದು, ಮುಂದೇನು ಮಾಡಬಾರ್ದು. ಮಾಡಿದ್ರೆ ನಾವು 100 ಜನ 100 ವರ್ಷದ ಡಾಕ್ಯುಮೆಂಟ್, 50 ವರ್ಷದ ಡಾಕ್ಯುಮೆಂಟ್ ನಾವ್ ಇಲ್ಲಿಯವರೇ ಅಂತೇಳಿ ನಿಮ್ ಕಚೇರಿಗಳ ಮುಂದೆ ಬಂದು ಪ್ರತಿಭಟನೆ ಮಾಡಂತ ಕೆಲಸ ಮುಂದಿನ ದಿನದಲ್ಲಿ ನಾವು ಮಾಡ್ತೀವಿ. ಅಲ್ಲ, ಇವ್ರಿಗೆ ಏನ್ ಅನುಮಾನ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ನಾವು ಕ್ಲಿಯರ್ ಮಾಡಕ್ ರೆಡಿ ಇದೀವಿ. ನಮ್ದು ಡಾಕ್ಯುಮೆಂಟ್ ಇದೆ. ಇವ್ರು 2002 ಕೇಳವ್ರೆ, ನಾ 50 ವರ್ಷದ ಡಾಕ್ಯುಮೆಂಟ್ ಕೊಡ್ತೀವಿ. ನಾವು ಮೈಸೂರಲ್ಲೇ ಹುಟ್ಟಿ, ನಮ್ಮಪ್ಪ ಹುಟ್ಟಿ, ನಾವು ಹುಟ್ಟಿ, ನಮ್ಮ ಮಕ್ಕಳು ಹುಟ್ಟಿ ಇಲ್ಲೇ ವಾಸ ಮಾಡ್ತೀವಿ, ಇಲ್ಲೇ ಸಾಯೋದು, ಇದೇ ಭೂಮಿ ಮೇಲೆ ಹುಟ್ಟಾಕತ್ ನಮ್ಗೆ. ಇವ್ರು 100 ವರ್ಷದ ಡಾಕ್ಯುಮೆಂಟ್ ಕೇಳಿದ್ರೆ ಕೊಡ್ತೀವಿ. ಇವ್ರಿಗೆ ಏನ್ ಡೌಟ್ ಇದೆ ಕ್ಲಿಯರ್ ಮಾಡ್ಕೊಳ್ಳಿ. ಕಾನೂನು ಬದಲು ಕಾನೂನು ಏನ್ ಬಂದಿದೆ ಅದ್ ಪಾಲ್ಸಕ್ ರೆಡಿ ಇದ್ದೀವಿ. ನೀವು ಮಸೀದಿಗಳಿಗೆ ಟಾರ್ಗೆಟ್ ಮಾಡೋದು, ಮಸೀದಿಗಳಿಗೆ ಕುಣ್ಕೊಂಡು SIR ಮಾಡ್ತಾರೆ. ಯಾರು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಯಾರ್ದದು? ಮುಸಲ್ಮಾನರ ಸಂಸ್ಥೆನಾ ಅದು? ಇಲ್ಲ ಕಾಂಗ್ರೆಸ್ ಸಂಸ್ಥೆನಾ? ಯಾರ ಸಂಸ್ಥೆ? ನಿಮ್ಮ ಕೇಂದ್ರ ಸರ್ಕಾರದ ಸಂಸ್ಥೆ.
ಕೇಂದ್ರ ಸರ್ಕಾರ ಏನ್ ಕಾನೂನು ಮಾಡೈತೆ ಆ ಡಾಕ್ಯುಮೆಂಟ್ ಕೊಡಕ್ ನಾವು ಸಿದ್ಧವಾಗಿದ್ದೀವಿ. ಎಲ್ಲೇ ಕುಂತ್ಕೊಂಡು ಫಾರಂ ಬರೀತೀವಿ. ನಿಮ್ಗೇನ್ ಹೊಟ್ಟೆ ಕಿಚ್ಚು? ನಿಮ್ ಡಾಕ್ಯುಮೆಂಟ್ ಬೇಕು. ನೀವೇನ್ ಕೇಳಿದ್ರೆ 2007ರಿಂದ ನಾವು ಕೊಡ್ತಾ ಇದೀವಿ. ಸಬ್ಮಿಟ್ ಮಾಡೋದು ಯಾರಿಗೆ? BLOಗೆ. BLO ಕೊಡ್ತಾರೆ ಎಲೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಸರಿಗಿಲ್ಲ ಡಾಕ್ಯುಮೆಂಟ್ ಅಂದ್ರೆ ರಿಜೆಕ್ಟ್ ಮಾಡಿ. ನೀವು ನಿಮ್ ಕೈಲಿ ಅಧಿಕಾರ ಇದೆ. ನೀವು ಅದ್ಬಿಟ್ಟು ಮಸೀದಿಗಳ ಟಾರ್ಗೆಟ್ ಮಾಡೋದು, ಎಲ್ಲೋ ಕುಂಡ್ಕೊಂಡ್ ಬರೀತಾವ್ರೆ. 10,000 ಜನ ಸೇರ್ಕ. ಹೌದು ಸ್ವಾಮಿ, ಒಂದ್ ಕಡೆ ಕಾಣಿಸ್ತೀವಿ ಅಂದ್ರೆ 100 ಜನ ಸೇರ್ತಾರೆ. ಕೇಳಕ್ ಜನ ಬರ್ತಾರೆ, ಮಸೀದಿ ಇದ್ದಾವ, ಇದು ಫಾರಂ ಬಂದಿದ್ಯಲ್ಲ, ಏನ್ ಕಾನೂನು, ಹೆಂಗ್ ಫಿಲಪ್ ಮಾಡ್ಬೇಕು, ಏನೇನ್ ಡಾಕ್ಯುಮೆಂಟ್ ಹಾಕ್ಬೇಕು ಅಂತ ಕೇಳ್ತಾರ ಬಂದಿ. ಹೇಳ್ದೆ ಓಡೋಗ್ಬೇಕಾ? ಮಸೀದಿಗಳು ಬಾಕ್ಲಾಕ್ಬಿಡ್ಬೇಕಾ? ಏನ್ ಅನ್ಬಿಟ್ಟು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು. ಎಲೆಕ್ಷನ್ ಗೆದ್ದಂತ ನಮ್ಮ MP ಗಳಾಗಿರ್ಬೋದು, ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳು, ನೀವು ಕೇಂದ್ರದಿಂದ ಅನುದಾನ ತರಬೇಕು, ಬಡವ್ರು ಕೊಡ್ಬೇಕು, ಬಡವ್ರ ಬಗ್ಗೆ ಕಾಳಜಿ ಇಟ್ಕೋಬೇಕು. ಯಾವ್ದೋ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡಿದ್ರೆ ನಿಮ್ಗೆ ಬೇರೆ ಸಮಾಜ ಓಟ್ ಕೊಡ್ತದೆ ಅಂತ ಎಲ್ಲಾ ಸಮಾಜದಲ್ಲಿ ಜಾತ್ಯತೀತ ತತ್ವ ಇಟ್ಕೊಂಡಿರಂತ ಜನ ಅವ್ರೆ, ಸೆಕ್ಯುಲರ್ ಜನ ಅವ್ರೆ, ಎಲ್ಲ ಗಮನಿಸ್ತವ್ರೆ. ನಿಮ್ಗೆ ಈ ಪರಿಸ್ಥಿತಿಗೆ ಬಂದಿದ್ದೀರಾ ನೀವು. ಇವತ್ತು ನೀವು ಆಗಿಲ್ಲ ಅಂದ್ರೆ ಮುಂದೆ ಎಲ್ಲೂ ಡೆಪಾಸಿಟ್ ತಗೊಳ್ಳಲ್ಲ, ಒಳ್ಳೆ ಜನ ನಿಮ್ಗೆ ಓಟ್ ಕೊಡಲ್ಲ. ಯಾಕೆ ಜನಕ್ಕೆ ತೊಂದರೆ ಸಿಗಿಸ್ತಿದ್ದೀರಾ? ಹೊಸ ಕಾನೂನುಗಳು ತಂದಿ. ಇವತ್ತೊಬ್ಬ ಕೂಲಿಗೆ ಹೋದ್ರೆ ಅವ್ನು ಸಂಬಳ ಸಿಗ್ತದೆ. ಒಂದಿನ 2 ದಿನ 2002 ಲೀಸ್ಟ್ ಅವ್ರ ಅಪ್ಪನ ತಲೆ ಹುಡ್ಕಕ್ಕೆ 3 ದಿನ ಆಯ್ತೈತೆ. ಯಾವ ಸವಲತ್ತು ಮಾಡ್ಕೊಟ್ಟಿದ್ದೀರಾ ನೀವು? ಆ ಬೂತ್ಗಳಲ್ಲಿ ಕುಂತವ್ರೆ 2002 ಪಟ್ಟಿ ಕೊಟ್ಟಿದ್ದೀರಾ ನೀವು? ಕೊಟ್ಟಿಲ್ಲ. ಜನಗಳು ಕೆಲಸ ಬಿಟ್ಟು ಅವ್ರು ಸಹಾಯ ಮಾಡಂತ ಕೆಲಸ ಮಾಡಿದ್ರೆ ನಿಮ್ಗೆ ಹೊಟ್ಟೆ ಕಿಚ್ಚ? ಏನ್ ಜನ ಓಟ್ ಹಾಕಕ್ ಬೇಡ ಅಂತನಾ? ತೆಗ್ದಾ ಕೊಡಿ ಮತ್ತೆ ಎಲ್ಲಾರು ಓಟ್. ನೀವು ಓಟ್ ಇಲ್ದೆ ಹೋದ್ರೆ ನೀವು ಪಾಕಿಸ್ತಾನಿ, ಬಾಂಗ್ಲಾದೇಶಿ ಅಂತೀರಾ. ವೋಟ್ ಲಿಸ್ಟ್ ಅಲ್ಲಿ ಹೆಸರು ಸೇರ್ಸಕ್ ಹೋದ್ರೆ SIR ಪ್ರಕ್ರಿಯೆ ಪೂರ್ತಿ ಮಾಡಿ ಡಾಕ್ಯುಮೆಂಟ್ ಕೊಡಕ್ ಹೋದ್ರೆ ಮಸೀದಿಗಳು ಕುಂಡ್ಕೊಂಡು ಅಕ್ರಮ ಮಾಡ್ತಾರೆ ಅಂತ ಹೇಳ್ತೀರಾ. ಮಸೀದಿಗಳ ಮಧ್ಯ ಹೇಳ್ತೀರಾ. ಮಾತಾಡಿದ್ರೆ ಮಸೀದಿ ಇದ್ ಊಟ BJP ಅವ್ರಿಗೆ ಏನಾರು ಬರ್ತದ? ಯಾಕೆ ಈ ತರ ಮಾಡಿ ಜನಗಳ ಮಧ್ಯೆ ವಿಷದ ಬೀಜ ಹೇಳ್ತೀರಾ? ನಾವೆಲ್ಲ ಬಹಳ ಚೆನ್ನಾಗಿದ್ದೀವಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ನಾವೆಲ್ಲ ಕ್ಷೇತ್ರಗಳೆಲ್ಲ ಅಣ್ಣ ತಮ್ಮದಿರ್ತರ ಇದ್ದೀವಿ. ಎಲ್ಲ ಹಬ್ಬಕ್ಕೆ ಅವ್ರಿಗೂ ಕರಿತೀವಿ, ನಾವು ಬರ್ತೀವಿ. ನಿಮ್ಗಳು ರಾಜಕೀಯ ಪ್ರಾಣ ಬಯಸ್ಕೊಳ್ಳೋಕ್ಕೋಸ್ಕರ ಮುಸಲ್ಮಾನರು ಅಂತ ಹೇಳಿದ್ರೆ ಒಂಥರ ಭದ್ರಿಕೆ ವಾತಾವರಣ ಮಾಡೋದು, ಹಿಂದೂಗಳಂದ್ರೆ ಮುಸಲ್ಮಾನರು ಬೆದರಿಕೆ ವಾತಾವರಣ ಮಾಡೋದು, ಇವೆಲ್ಲ ಮಾಡಿದ್ರೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ ಅಂತೇಳಿ ಇವತ್ತು ನೀವು ಈ ಪರಿಸ್ಥಿತಿಗೆ ಬಂದಿದ್ರ. ಮುಂದೆ ಇನ್ನೂ ಪರಿಸ್ಥಿತಿಗೆ ಹೋಗಿ ಎಲ್ಲೂ ಡೆಪಾಸಿಟ್ ತಗೊಳ್ಳಲ್ಲ. ನೀವು ಜನಗಳಿಗೆ ಅನುಕೂಲ ಮಾಡ್ಕೊಳ್ಳೋಂತ ಕೆಲಸ ಮಾಡ್ಬೇಕು. ಬಡವ್ರಿಗೆ ಅನುಕೂಲ. ಎಲ್ಲಾ ಸಮಾಜದಲ್ಲಿ ಬಡವರು ಇದ್ದಾರೆ. ಎಲ್ಲಾ ಸಮಾಜದಲ್ಲಿ ಓದು ಬರೋರೇ ಇಲ್ಲ. ಎಷ್ಟೋ ಸಮಾಜದಲ್ಲಿ ಓದು ಬರೆಯಲ್ಲ. ಅವ್ರು ಸಹಾಯ ಮಾಡ್ಬೇಕು, ಅವ್ರಿಗೆ ಬರ್ಕೊಡಂತ ಕೆಲಸ ಮಾಡ್ಬೇಕು. ಈ ಕೆಲಸ ಮಾಡ್ತಿರೋದು ಯಾರು ಅಕ್ರಮವಾಗಿ ವೋಟ್ ಲಿಸ್ಟ್ ಅಲ್ಲಿ ಹೆಸರು ಸೇರ್ಸಂತ ಕೆಲಸ ಮಾಡ್ತಿಲ್ಲ ಇಲ್ಲಿ ಅಂತೇಳಿ ಇವತ್ತು ನಿಮ್ ಮುಖಾಂತರ ನಮ್ಮ MP ಗಳಾಗಿರ್ಬೋದು, ಯಾರು BJP ನಾಯಕರುಗಳು ವಿರೋಧ ಮಾಡ್ತಾ ಇದೀರಾ. NR ಕ್ಷೇತ್ರದಲ್ಲಿ ನಾವು ಹುಟ್ಟು ಬೆಳ್ದಿರೋರೇ ಇರೋದು, ಎಲ್ಲ ಅಲ್ಲೇ ಇರೋದು, ಎಲ್ಲ ನಮ್ಮ ಕ್ಷೇತ್ರಗಳಲ್ಲಿ ಎಲ್ಲ ಇಲ್ಲಿಯವರೇ ಇರೋದು. ಯಾರೋ ಅಂತ ಅನುಮಾನ ಇದ್ರೆ ನಿಮ್ಗೆ ನೀವು ಕಳಿಸಿ, ಪೊಲೀಸು ಡಾಕ್ಯುಮೆಂಟ್ ಚೆಕ್ ಮಾಡಿ, ಅವರು ಬಾಂಗ್ಲಾದೇಶ ಅವರಾದ್ರೆ ಕಳ್ಸ್ಕೊಡಿ. ನಾವೇನದಕ್ಕೆ ಬೇಡ ಅಂತ ಹೇಳ್ತಿಲ್ಲ. ಅದ್ಬಿಟ್ಟು ಒಂದೇ ಸಮಾಜಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಮುಸಲ್ಮಾನರೆಲ್ಲ ಬಾಂಗ್ಲಾದೇಶಿನ ಬಂದ್ಬಿಟ್ಟವ್ರೆ. 10,000 ಜನ ಅವ್ರೆ, 20,000 ಜನ ಅವ್ರೆ, 30,000 ಜನ ಅವ್ರೆ ಅಂದ್ರೆ ಒಂದು ಸಮಾಜದ ನೋವಾಗಂತ ಕೆಲಸ ಯಾವುದೇ ಪಕ್ಷದವ್ರು ನಡ್ಕೋಬಾರ್ದು. ಯಾರು ಭಯ ಪಡೋದ್ ಬೇಕಾಗಿಲ್ಲ. ನಾವ್ ಇಲ್ಲೇ ಹುಟ್ಟು ಬೆಳೆದವರು. ಕೆಲವು ಡಾಕ್ಯುಮೆಂಟ್ಗಳು ಜನಗಳು ಓದು ಬರದೆ ಇಟ್ಕೊಂಡಿಲ್ಲ. ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ಮಾಹಿತಿ ಕೊಡಂತ ಕೆಲಸ ಎಲ್ಲಾ ಮೊಲ್ಲಗಳಲ್ಲಿ, ಎಲ್ಲಾ ಮುಖಂಡರುಗಳು, ಎಲ್ಲಾ ಮಸೀದಿಗಳು, ದೇವಸ್ಥಾನಗಳು ಮಾಡ್ತವ್ರೆ. ಒಳ್ಳೆ ಕೆಲಸ. ನಾವು ಅವ್ರಿಗೆ ಅಭಿನಂದನೆ ಹೇಳ್ಬೇಕು. ಅಂತ ಯುವಕರಿಗೆ, ಅಂತ ಮುಖಂಡರುಗಳಿಗೆ ನಾವು ಅಭಿನಂದನೆ ಕೊಟ್ಟು ಧೈರ್ಯ ತುಂಬಂತ ಕೆಲಸ ಮಾಡ್ಬೇಕು. ಇವತ್ತು ಈ ಮಾಹಿತಿ ಕರೆಕ್ಟ್ ಆಗಿ ಜನಗಳಲ್ಲಿ ಇಲ್ಲ. 2002 ಪಟ್ಟಿ 24 ವರ್ಷದ ಹಿಂದೆ ಅವ್ರ ತಂದೆ ಸೊತ್ತೋಗೋರೆ. ಅವ್ರ ತಂದೆ ಎಲ್ಲಿ ಓಟ್ ಹಾಕಿದ್ರು ಮಕ್ಳಿಗೆ ಗೊತ್ತಿಲ್ಲ, ID ಕಾರ್ಡ್ ಇಲ್ಲ. ಅವ್ರು ಏನ್ ಮಾಡ್ಬೇಕು ಪಾಪ? ಅವ್ರು ಓಟ್ ಅದು ಹುಡುಕಿ ಓಟ್ ಕೊಡ್ದೇವ್ರೆ, SIR ಡಾಕ್ಯುಮೆಂಟ್ ಕೊಡ್ದೇವ್ರೆ, ಅವ್ರು ನೀವು ಬಾಂಗ್ಲಾದೇಶಿ ಅನ್ಬಿಟ್ಟು ಕಳ್ಸ್ಬಿಡ್ತೀರಾ. ಇಲ್ಲೇ ಹುಟ್ಟು ಬೆಳ್ದವ್ರು. ಕೆಲವು ಜನದ ಐಡೆಂಟಿ ಕಾರ್ಡ್ಗಳಿಲ್ಲ. ಕೆಲವು ಜನ ಮನೆ ಬದಲಾಯಿಸವ್ರೆ. ಯಾರೋ ಕ್ಯಾರ್ನಗರದಲ್ಲಿ ಇದ್ರು, ಮೈಸೂರು ಬಂದವ್ರೆ. ಯಾರೋ ಹುಣಸೂರ್ಲಿ ಇದ್ರು, ಮೈಸೂರು ಬಂದವ್ರೆ. ಯಾರೋ ಮೈಸೂರಿಂದ ಹುಣಸೂರ್ಗೆ ಹೋಗೋರೆ. ಅಂತೇವ್ರ ಡಾಕ್ಯುಮೆಂಟ್ ಹುಡುಕೊಡಕ್ಕೆ ಇಂಥ ನಮ್ಮ ಕುಂತಿರಂತ ಮುಖಂಡರುಗಳು ಮತ್ತು ಎಲ್ಲ ಸಂಘ ಸಂಸ್ಥೆಯವರು, ಹಲವಾರು ಪಕ್ಷದ ಮುಖಂಡರುಗಳು ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಜನಗಳಿಗೆ ಸಹಾಯ ಮಾಡ್ತಾರೆ. ಅವ್ರನ್ನ ಅಭಿನಂದನೆ ಹೇಳ್ದೆ. ನೀವು ಈ ತರ ಮಾಡ್ತಾ ಇದೀರಾ, ಆ ತರ ಮಾಡ್ತಾ ಇದೀರಾ ಅಂತೇಳಿ ಒಂದು ಬೆದರಿಕೆ ವಾತಾವರಣ ಉಂಟು ಮಾಡಕ್ಕೆ BJP ಅವರು ಮತ್ತು ಸಂಘ ಸಂಸ್ಥೆಯವರು ಅದಕ್ಕೆ ಕಾರಣ. ಇದು ಅವರು ಬುದ್ಧಿ ಕಲಿಬೇಕಾಯ್ತದೆ. ಮತದಾನ ಅಂತ ಹೇಳ್ತೀವಿ. ಆ ಮತದಾನದಕ್ಕೂ ಎಲ್ಲಾರ್ಗೂ ಇರ್ಬೇಕು, ಒಬ್ರು ಮಿಸ್ ಆಗಬಾರ್ದು. ನೀವು ಮಾಡಿ ಸ್ವಾಮಿ, ನೀವು ದೇವಸ್ಥಾನ ಕರೀರಿ, ಎಲ್ಲಾರ್ಗು ನಾವು ಬರ್ತೀವಿ. ನಮ್ ಡಾಕ್ಯುಮೆಂಟ್ ಕೊಡಿ, 2002 ಲೀಸ್ಟ್ ಇದ್ರೆ ನಿಮ್ ಕೊಡಿ, ಅದ್ ತಗೊಂಡೋಗಿ ಸಬ್ಮಿಟ್ ಮಾಡಿ, ನಾವು ವೋಟ್ ಉಳಿಸ್ಕೋತೀವಿ.
ನಿಮ್ಗೆ ಏನ್ ಹೊಟ್ಟೆ ಕಿಚ್ಚು ಮುಸಲ್ಮಾನರು ಅಂತ ಹೇಳಿದ್ರೆ ಈ ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ. ಅದ್ಯಾಕೋ ಬಿಜೆಪಿಗೆ ಸೇರ್ಕೊಂಡ್ಮೇಲೆ ಕೆಲವು ವ್ಯಕ್ತಿಗಳು ಅವ್ರ ಭಾಷೆಯಲ್ಲೇ ಮಾತಾಡ್ತಾರೆ. ಬಿಜೆಪಿ ಇಲ್ದವಾಗ ಬೇರೆ ತರ ಇರ್ತಾರೆ, ಸೆಕ್ಯುಲರ್ ಅಂತ ಹೇಳ್ತಾರೆ. ಬಿಜೆಪಿಗೆ ಹೋದ ತಕ್ಷಣ ಅವ್ರ ಬಂಡವಾಳ ಎಲ್ಲೋ ಮುಸಲ್ಮಾನರಿಗೆ ಬೈದ್ರೆ ಈ ಪ್ರಮೋಷನ್ ಆದ್ರೆ ಪೊಲೀಸ್ ಅವ್ರಿಗೆ ಸ್ಟಾರ್ಗಳು ಕೊಡ್ತಾರೆ. ಇಲ್ಲಿ ಯಾರು ಮುಸಲ್ಮಾನರಿಗೆ ಜಾಸ್ತಿ ಬೈತಾರೆ ಬಿಜೆಪಿ ಬೆಲೆ ಜಾಸ್ತಿ ಅಂತ ಗೊತ್ತೈತದೆ. ಅದಕ್ಕೆ ಕಾಂಪಿಟೇಷನ್ ಬಿಜೆಪಿ ಅವರಲ್ಲಿ. ನಾನ್ ಚೆನ್ನಾಗಿ ಬೈದೆ ಮುಸಲ್ಮಾನರಿಗೆ, ನಾನ್ ಚೆನ್ನಾಗಿ ಬೈದೆ. ಈ ಕಡೆ ಒಡೆಯರ್ ಪ್ರತಾಪ್ ಸಿಂಹ ಅವ್ರು ಹೇಳ್ತಿದ್ರು ನಮ್ ಹೊಸ ಎಂಪಿಗಳನ್ನೆಲ್ಲ ಬಹಳ ಖುಷಿ ಪಟ್ರು. ಇಲ್ಲಪ್ಪ ಹೊಸ ಎಂಪಿಗಳು ಪರವಾಗಿಲ್ಲ, ಅವ್ರು ಸೆಕ್ಯುಲರ್ ಆಗವ್ರೆ, ಮಹಾರಾಜರು ಅವರೆಲ್ಲಾ ಜಾತಿ ಬಗ್ಗೆ ವಿಶ್ವಾಸ ಪ್ರೀತಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರೆ ನಂಬಿಕೆ ಇಟ್ಕೊಂಡಿದ್ದು. ಯಾಕೋ ಪ್ರತಾಪ್ ಸಿಂಹ ಅವ್ರ ಕಾಂಪಿಟೇಷನ್ಗೆ ನಮ್ಮ ಮೈಸೂರು ಎಂಪಿ ಈಗ ಹೊಸದಾಗಿ ಆಗಿರೋರು ಮಹಾರಾಜರು ಹೇಳ್ಕೊಂಡವ್ರೆ. ಬರೀ ಪ್ರತಾಪ್ ಸಿಂಹನೇ ಹೇಳ್ತಾವ್ರು, ನಾನೇ ಯಾಕೆ ಕೇಳ್ಬಾರ್ದು ಅಂತೇಳಿ ನಮ್ಮ ಎನ್ ಆರ್ ಕ್ಷೇತ್ರದ ಬಗ್ಗೆ ಏನ್ ಮಹಾರಾಜರು ಹೇಳಿಕೆ ಕೊಟ್ರು. ತುಂಬಾ ನೋವಾಗಿದೆ. ಮಹಾರಾಜರಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ನೀವು ಒಳ್ಳೆ ಕುಟುಂಬ ಬಂದಂತವ್ರು, ನಿಮ್ಮ ತಾತಿರು ಮುತ್ತಾತಿರು ಈ ಮೈಸೂರಿಗೆಲ್ಲ ಇಡೀ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡೋರೆ, ಅಂತೆ ಕುಟುಂಬದವ್ರು ಬಂದಂತವ್ರು. ನೀವು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು ಕೋಮುವಾದಿ ತರ ನಡ್ಕೋಬೇಡಿ. ಮುಸಲ್ಮಾನರು ಕೂಡ ನಿಮ್ಗೆ ಓಟ್ ಹಾಕೋರು ಎಂಪಿಯಲ್ಲಿ. ನೀವು ಮುಸಲ್ಮಾನರಿಗೆ ನೋವಾಗಂತ ಮಾತಾಡಿದ್ದೀರಾ, ಆ ಹೇಳಿಕೆ ವಾಪಸ್ ತಂದು ಕ್ಷಮೆ ಕೇಳ್ಬೇಕಂತ ನಿಮ್ ಮುಖಾಂತರ ಕೇಳ್ತೀನಿ.